ಕೊನೆಗೂ ಎನ್ನನ್ನು ತೊರೆದು ಹೊರಟೇ ಹೋದೆಯ. ರಾಮನು ತೊರೆದನೆ ಬರಿದ ಇದೆ ರಾಮನೇ. ರಾಮನು ತೊರೆದನೆ ಬರಿದ ಇದೆ ರಾಮನೇ. ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಲ್ಲಾದಿ ನನ್ನವ ಮಾತೆಂದು ನೋಡಲಿ. ಕಲ್ಲಾದಿ ನನ್ನವ ಮಾತೆಂದು ನೋಡಲಿ. ತೌರೆಯ ಮರೆತನೆ ಅಯೋಧ್ಯೆಯ ತೋರದರೆ ತೌರೆಯ ಮರೆತನೆ ರಾಮನು ತೊರೆದನೆ ಬರಿದ ಇದೆ ರಾಮನೇ. ರಾಮ ರಾಮಾಯಣ ನಾಮ ಸ್ಮರಣೆಯಿಂದ ರಾಮ ರಾಮಾಯಣ ನಾಮ ಸ್ಮರಣೆಯಿಂದ ಕಣ್ಣೀರ ಸೋರಿಸುತ್ತ ಕೊರಗಿದೆನು ಕಂದ. ತೌರೆಯ ಮರೆತನೆ ಅಯೋಧ್ಯೆಯ ವಂಶದ ಕೀರ್ತಿಯ ಮೇಲೆ ಸ್ವಲ್ಪವೂ ಲವಲೇಶ ದೃಷ್ಟಿಯೂ ಇಲ್ಲ, ಮಗನೆಂಬ ಮಮಕಾರವೂ ಇಲ್ಲ.
ಭಾಗ್ಯಲಕ್ಷ್ಮಿಯಂತಿರುವ ಸೊಸೆಯ ಮೇಲೆ ಕನಿಕರವಿಲ್ಲ. ದುಃಖದಿಂದ ಮರಣೋನ್ಮುಖನಾಗಿ ನೆರಳುತ್ತಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ನಿನ್ನನ್ನು ಮಣಿಹಾರವೆಂದು ಧರಿಸಿದೆ, ಆದರೆ ನೀನು ಪಣಿಯಾಗಿ ನನ್ನನ್ನು ಕಚ್ಚಿಬಿಟ್ಟೆ. ರಾಮ, ರಾಮಚಂದ್ರ, ಕೊನೆಗೂ ಹೊರಟೇ ಹೋದೆಯಾ? ದಾಹ, ನೀರು, ಸಂಕಟ, ನೀರು, ರಾಮ, ನೀರು. ಓಹೋ, ಇದು ತಾಂಡವ ಮುನಿಹಿತ್ತ ಶಾಪ. ಅಂದು ನಾನು ತಾಂಡವ ಪುತ್ರನಾದ ಶ್ರವಣನನ್ನು ಕೊಂದಿದ್ದಕ್ಕೆ, ಶಬ್ದ ವೇದಿಯಿಂದ ಕೊಂದಿದ್ದಕ್ಕೆ ಆ ಮುನಿಹಿತ್ತ ಶಾಪ. ನನ್ನ ಪುತ್ರರಾರು ನನ್ನ ಬಳಿ ಸಮಯ ಇಲ್ಲದ ಸಮಯದಲ್ಲಿ ಪುತ್ರ ಶೋಕದಿಂದಲೇ ನಿನಗೆ ಮರಣ ಬರಲಿ ಎಂದು ಆ ಮುನಿಹಿತ್ತ ಶಾಪ. ನಿಜವಾಗುವ ಕಾಲ ಬಂದಾಯಿತು. ಚಿಂತೆ ಇಲ್ಲ, ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನಾಳಿದ ಸಾಕೇತಪುರವನ್ನಿಂದು ಸ್ಮಶಾನವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ. ಅದೋ 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 ಸ್ವರ್ಗದಲ್ಲಿರುವ ದೇವರುಗಳು ನನ್ನನ್ನು ಕರೆಯುತ್ತಿದ್ದಾರೆ. ಬಂದೆ 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 ಬಂದೆ. ರಾಮ, ರಾಮಚಂದ್ರ, ರಾಮ ಚಂದ್ರ. ಇದಕ್ಕೆನ್ನುವರಲ್ಲವೇ ದೈವಾನುಕೂಲವೆಂದು? ನಾನು ರಾಮನೊಬ್ಬನನ್ನೇ ಕಾಡಿಗೆ ಕಳುಹಿಸಬೇಕೆಂದುಕೊಂಡ್ರೆ ಆತನ ಹಿಂದೆ ಲಕ್ಷ್ಮಣ ಸೀತೆಯರು ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ಚಕ್ರವರ್ತಿಯಾಗಲಿ. ಪ್ರಾಣೇಶ್ವರ, ಹೇಳಿ, ಆದದ್ದು ಆಗಿ ಹೋಯಿತು. ಆದಷ್ಟು ಬೇಗ ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕ ಮಾಡಿ ನಾವು ಸಂತೋಷದಿಂದ ಕಾಲ ಕಳೆಯೋಣ. ಪ್ರಾಣೇಶ್ವರ, 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 ಪ್ರಾಣೇಶ್ವರ. ಅಣತೆ ಆಯಿತು
ಕೊಟ್ಟಿದ್ದೀರಾ ಸ್ವಾಮಿ? ಅಯ್ಯೋ ಅಯ್ಯೋ ಪಾಪಿ ಮಂಥರ, ನಿನ್ನ ಮಾತನ್ನು ಕೇಳಿ ನಾನು ಕೆಟ್ಟೆನಲ್ಲಿ. ನನ್ನ ಪತಿಯ ಪ್ರಾಣಕ್ಕೆ ನೀನೇ ಮೃತ್ಯು ದೇವತೆಯಾಗಿ ಬಂದೆಯ. ಬಂಧುಗಳಿಂದ ತ್ಯಜಿಸಲ್ಪಟ್ಟೆ, ವಿಧವೆಯ ಪಟ್ಟ ಕಟ್ಟಿಕೊಂಡೆ. ನನ್ನಂಥ ಪಾಪಿಷ್ಟಿಯು ಬದುಕಿರಬೇಕೇ ಈ ಧರೆಯೊಳಗೆ? ಅಯ್ಯೋ ಪ್ರಾಣೇಶ್ವರ, ನನ್ನ ಸಕಲ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಅಮ್ಮ 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 ಅಮ್ಮ, ಓಹೋ ಇಲ್ಲಿರುವೆ ತಾಯಿ. ಇದು ನಿನಗೆ ನಮಸ್ಕರಿಸಬೇಕು. ನಮಸ್ಕರಿಸುವಮ್ಮ. ನಿಮಗೆ ಮಂಗಳವಾಗಲಿ. ಅಮ್ಮ, ಏನಮ್ಮ ಇದು? ನಿನ್ನ ಮುಗಲ ಹೋಗಣವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆಯಲ್ಲಮ್ಮ. ಸದಾ ನಿನ್ನ ಮಂದಿರದಲ್ಲಿ ಹೆರುತ್ತಿದ್ದ ಜನಕನಲ್ಲಿ, ಅಯ್ಯೋ ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಯಾರೊಬ್ಬರು ಕಾಣುತ್ತಿಲ್ಲವಲ್ಲ ತಾಯಿ. ಭರತ, ಅಮ್ಮ, ಕುಮಾರ, ಏನೆಂದು ಹೇಳಲಿ ಕಂದ. ನಿಮ್ಮ ಜನಕರು ಪರಲೋಕವನ್ನು ಜನಕ ಜನಕ ರಾಮ ಲಕ್ಷ್ಮಣರಾದರು, ತಂದೆಯ ಅಂತ್ಯ ಸಂಸ್ಕಾರವಾದರೂ ಮಾಡಿದರು. ಆದರೆ ಈ ಪಾಪಿ ಭರತನ ಪಾಲಿಗೆ ಅದು ಇಲ್ಲವಾಯಿತಲ್ಲಮ್ಮ, ಅದು ಇಲ್ಲವಾಯಿತಲ್ಲ. ಕುಮಾರ, ನಿಮಗೆ ದೊರೆಯದ ಭಾಗ್ಯವು ಅವರಿಗೆ ಎಲ್ಲಿಂದ ದೊರೆಯಬೇಕು? ನಿಮ್ಮ ಜನಕರು ಮರಣ ಹೊಂದಿದ ಕಾಲದಲ್ಲಿ ಅವರು ಸಹ ಅರಮನೆಯಲ್ಲಿ ಇರಲಿಲ್ಲ ಕುಮಾರ. ಎಲ್ಲಿ ಹೋಗಿದ್ದರಮ್ಮ? ಅವರೆಲ್ಲರೂ ಅರಣ್ಯವಾಸಕ್ಕೆ ಹೊರಟು ಹೋಗಿದ್ದರು. ಏನು ಅರಣ್ಯವಾಸಕ್ಕೆ? ಕಾರಣವೇನು ತಾಯಿ? ನಾನೇ ಕಾರಣಳು ಕುಮಾರ್. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ಕೊಟ್ಟಿದ್ದರಮ್ಮ? ಆ 2 ವರಗಳನ್ನು ನಾನು ಈಗ ಕೇಳಿಕೊಟ್ಟೆನು. 1ನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೇಳಿಕೊಂಡೆ. ಹೌದು. ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾಬಲ್ಕಲಧಾರಿಯಾಗಿ
ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸ ಮಾಡಬೇಕೆಂದು ಕೇಳಿಕೊಂಡೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರನು ಲಕ್ಷ್ಮಣ ಸೀತೆಯರ ಸಮೇತ ಅರಣ್ಯಕ್ಕೆ ಹೊರಟು ಹೋದರು. ಅದೇ ಅವಸರದಲ್ಲಿ ನಿಮ್ಮ ತಂದೆ ಹಾ ರಾಮ ಲಕ್ಷ್ಮಣ ಸೀತೆ ಎಂದು ಪ್ರಲಾಪಿಸುತ್ತಾ ಪ್ರಾಣತ್ಯಾಗ ಮಾಡಿದರು. ಕುಮಾರ, ಇಷ್ಟೆಲ್ಲ ಆದದ್ದು ಆಗಿ ಹೋಯಿತು. ಇನ್ನು ಮುಂದಾದರೂ ನೀನು ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಾ ನಮ್ಮನ್ನು ಸಂತೋಷಗೊಳಿಸು. ಅಮ್ಮ, ಏನೆಂದೆ ಅಮ್ಮ? ನಾನು ಸಿಂಹಾಸನವನ್ನೇರಬೇಕೆ? ಅಣ್ಣ ರಾಮಚಂದ್ರನು ನನಗಿಂತಲೂ ನಿಮ್ಮ ಮೇಲೆ ಅತಿಶಯಾದ ಪ್ರೀತಿ ವಾತ್ಸಲ್ಯ ಇಟ್ಟಿದ್ರಲ್ಲಮ್ಮ. ಅಂತಹ ವಾತ್ಸಲ್ಯಮಯ ಅಣ್ಣ ರಾಮಚಂದ್ರನನ್ನು ವನವಾಸಕ್ಕೆ ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಸಂದೇಹವೇ? ಈ ಪಾಪಿ ಭರತನ ತಾಯಿಯೇ? ಅಲ್ಲವೇ ಕುಮಾರ? ಅಲ್ಲ, ನೀನು ಯಾರೋ ಘೋರ ರಕ್ಕಸೆಯಾಗಿರಬೇಕು. ಅಯ್ಯೋ, ಈ ಮಾರಿಯ ಉದರದಲ್ಲಿ ಈ ಭರತನು ಜನಿಸಿದ್ದೇನೆ. ಅಯ್ಯೋ ಕುಲಘಾತಕಿ, ನೀನು ಬಂಜೆಯಾಗಿದ್ದರೆ ಈ ಜಗತ್ತೇ ಕಲ್ಯಾಣವಾಗುತ್ತಿದ್ದಲ್ಲಮ್ಮ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಕಟ್ಟಲು ಬಯಸಿದೆಯಮ್ಮ? ಛೇ, ಕುಲಘಾತಕಿ, ಅಮ್ಮ ಎಂಬ ಶಬ್ದಕ್ಕೆ ನೀನು ಹರಳೆ. ನಾರಿಯ ರೂಪವನ್ನು ತಾಳಿದ ನೀನು ನರರಾಕ್ಷಸಿಯ ಕೃತ್ಯವನಿಸಿದೀಯ ಪರಮಘಾತಕಿ. ಪರಮ ಗುಣಾಲ್ಕಾರದ ಅಣ್ಣ ರಾಮಚಂದ್ರನ ಕಾಡಿಗಟ್ಟಿ ಈ ನಿರ್ಣಯವಾದ ಸಿಂಹಾಸವನ್ನು ನನ್ನ ಕೊರಳಿಗೆ ಸುತ್ತುವುದಕ್ಕೆ ಏಕೆ ಮನಮನಸ್ಸು ಬಂತು? ಛೀ, ಕುಲಘಾತಕಿ. ವಂಶನಾಶವೆಂಬ ಹಳದಿಯ ಮೇಲೆ ದಶರಥನ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜ್ಯದ್ರೋಹ ಎಂಬ 4 ಕಹಾಲಿಗಳಿರುವ ಸಿಂಹಾಸನವನ್ನು ರಚಿಸಿ ಮಾತೃದ್ರೋಹ ಎಂಬ ಛತ್ರದಡಿಯಲ್ಲಿ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಹೇಗೆ ತಾಯಿ? ಛೀ, ಕುಲಘಾತಕಿ. ನಿನ್ನನ್ನು ಹೀಗೆ ಬಿಟ್ಟರೆ ಅಯೋಧ್ಯೆಯ ಪುಣ್ಯಶೀಲಿ ಎಲ್ಲರಿಗೂ ನಿನ್ನ ಬುದ್ಧಿಯ ಪ್ರಾಪ್ತಿಯಾಗಿ ಎಷ್ಟೋ ಜನ ಪುರುಷರಿಗೆ ಮೃತ್ಯುಪ್ರಾಯವಾಗುವುದರಲ್ಲಿ ಸಂದೇಹವಿಲ್ಲ. ನೀನು ಸಾಧಿಸದೆ ಈ ಮಹತ್ ಕಾರ್ಯಕ್ಕಾಗಿ ನಿನ್ನನ್ನು ಹೇಗೆ ಸಂಭವಿಸಬೇರೋ ನಿಲ್ಲು, ಚಿಕ್ಕಮ್ಮನನ್ನು ಒದಿಸಬೇಡ. ಸುಕುಮಾರರೇ, ಶಾಂತರಾಗಿ, ಕ್ರೋಧವಶರಾಗಿ ಪಾಪ ಕಾರ್ಯವನ್ನು ಮಾಡುವುದು ಸಲ್ಲದು. ಶ್ರೀಹತ್ಯೆ, ಮಾತೃಹತ್ಯೆ ಮಹಾ ದೋಷವು. ನಿನ್ನ ಈ ಕಾರ್ಯದಿಂದ ರಾಮನು ಕೋಪಗೊಂಡನು. ಎಚ್ಚರಿಕೆ, ಶಾಂತರಾಗಿ, ಶಾಂತರಾಗಿ. ಗುರುಗಳೇ, ಧರ್ಮಕಂಠರೂಪರು ವಂಶದ್ರೋಹಿಗಳಾದ ಇವರ ಕಾರ್ಯವನ್ನು ನೋಡಿ ನನ್ನ ರಕ್ತ ಕುದಿಯುವಂತೆ ಮಾಡಿತು. ಆದ್ದರಿಂದ ಕ್ರೋಧವಶನಾಗಿದ್ದ ನನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು. ಸುಕುಮಾರರೇ, ತಂದೆಯ ದೇಹವನ್ನು ತೈಲಕಾಟದಲ್ಲಿ ಇಟ್ಟು ನೀವು ಬರುವುದನ್ನೇ ನಿರೀಕ್ಷಿಸುತ್ತಿದ್ದ ನಾವು ಇನ್ನು ನೀವು ಆ ದೇಹ ಸಂಸ್ಕಾರವನ್ನು ಮಾಡಲು ಸಿದ್ಧರಾಗಿ. ಗುರುಗಳೇ, ತಂದೆಯ ಹತ್ಯೆ ಸಂಸ್ಕಾರವು ನೆರವೇರಿಸಿ ಅರಣ್ಯದಲ್ಲಿರುವ ಅಣ್ಣ ರಾಮಚಂದ್ರನ ಕರೆತಂದು ಈ ಕೋಸಲ ರಾಜ ಸಿಂಹಾಸನಕ್ಕೆ ಪಟ್ಟಾಭಿಷೇಕ ಮಾಡಿ ಆತನಿಗೆ ಬದಲಾಗಿ ನಾನೇ ಮುನಿವೃತ್ತಿನ ತೆಗೆದುಕೊಂಡು ವನವಾಸ ಮಾಡಬೇಕೆಂದು ಆಲೋಚಿಸಿರುವೆನು. ತಮ್ಮ ಇಷ್ಟದಂತಾಗಲಿ. ಕುಮಾರ, ಭರತ, ಸೈರಿಸು ಕುಮಾರ, ಶಾಂತಿಯನ್ನು ತಾಳು.
ನನಗೆ ಅರಮನೆಯಲ್ಲಿಗೆ ಹೋಗಲು ಮನಸ್ಸು ಬರ್ತಿಲ್ಲ. ಏಕೆಂದರೆ ರಾಮನಿಲ್ಲದ ರಮನೆಯು ರವಿಯಿಲ್ಲದ ಆಕಾಶ ಲಕ್ಷ್ಮಣಂ ಕೆರಳಲು ಅವಲಕ್ಷಣಂ ಇದಾಯ್ತೆ ರಾಮ ಮಾತೆ ಸೀತೆಯ ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯವಿರಹಿತ ರಾಘವರವರ ಅವರ ನಗಲಿದಯೋಗೆ ಅಡವಿಯ ಮೂರ್ತಿಗಳಾದ ರಾಮ ದಶರಥರ ನಗಲಿ ಭರತನಿಂದ ಗಡ ನಿರ್ಭಾಗ್ಯನಾದ ಗೋಮಿತ್ರಿಗೊದಗಿದ ಗೋಮಿತ್ರಿಗೊದಗಿದ ರಾಮದೇವ ಭಾಗ್ಯ ಈ ಪಾಪಿ ಭರತನ ಪಾಲ್ಗೆ ಬಾರದಾಯ್ತೆ ರಾಮ 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 ಅರಣ್ಯವಾಸಕ್ಕೆ ಹೋಗುವ ಮುನ್ನ ಈ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಸುರನರ ಸೇರಿದೆ ವರಗಂಗೆ ಸುರನರ ಸೇರಿದೆ ವರಗಂಗೆ ನಿನ್ನ
ಅಮ್ಮ ತಾಯಿ ಗಂಗಾ ಮಾತೆ, ನಮ್ಮ ಈ 14 ವರ್ಷದ ವನವಾಸದಲ್ಲಿ ನಮಗೆ ಯಾವ ಕಷ್ಟ ಕಾರ್ಪಣ್ಯಗಳು ತೋರದಂತೆ ನಮ್ಮನ್ನು ಹರಿಸಿ ಆಶೀರ್ವದಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಈ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಒಂದು ಸಮಾನ ಅಲ್ಲವೇ? ನಿಜವೇ ಸ್ವಾಮಿ. ಅದು ಗುಹರಾಜನು ಇತ್ತಲೇ ಬರುತ್ತಿದ್ದಾನೆ. जानकी राम 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 रघुवंश सोमा 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 पवित्रात्मदेव समसुन्दरा पवित्रात्मदेव समसुन्दरा पवित्रात्मदेव समसुन्दरा रघुरामसे राम ಪ್ರಭು ರಾಮಚಂದ್ರ, ಇದೋ ನಮಸ್ಕರಿಸುವೆನು. ಗುಹರಾಜನೇ, ನಿನಗೆ ಮಂಗಳವಾಗಲಿ. ಪ್ರಭು ರಾಮಚಂದ್ರ. ಗುಹರಾಜನೇ, ನೀನು ಮತ್ತು ನಿನ್ನ ಪರಿವಾರಗಳೆಲ್ಲವೂ ಕುಶಲವೇ? ದೇವದೇವ ಶ್ರೀರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದದಿಂದ ನಾನು
ಮತ್ತು ನನ್ನ ಪರಿವಾರವು ಎಲ್ಲರೂ ಸಂತೋಷದಿಂದಿದ್ರು ಇರುವೆವು. ಆದರೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ದುಃಖವಾಯಿತು ಪರಮಾತ್ಮ. ದೇವಾ, ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮನ್ನೆಲ್ಲ ಅನುಗ್ರಹಿಸಿ ಆಶೀರ್ವಾದ ಮಾಡಬೇಕೆಂದು ಇದೋ ತಮ್ಮನಲ್ಲಿ ಬೇಡಿಕೊಳ್ಳುವೆನು ದೇವಾ. ಗುಹರಾಜನೇ, ಈ ನಿನ್ನ ಪ್ರೀತಿಯ ಮಾತುಗಳು ನನ್ನ ಮನಸ್ಸಿಗೆ ಸಂತೋಷವಾದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿಯೂ ವನವಾಸಕ್ಕೆ ಬಂದಿರುವನಾಗಿಯೂ 14 ವರ್ಷ ವನವಾಸವು ಮುಗಿಯುವ ತನಕ ನಾನು ಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಗುಹರಾಜನೇ, ಹಾಗೊಂದು ರೀತಿಯಲ್ಲಿ ನನಗೆ ಸಹಾಯವನ್ನು ಮಾಡಬೇಕೆಂದಿದ್ದರೆ ಈ ಗಂಗಾದಯಿಂದ ಆಚೆಗೆ ನಮ್ಮನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ಆಗಬಹುದು ದೇವ. ಆಡಿ ಆಡಿ ದೇವಾ ಪಾದವನು ಪೂಜಿಸಿ
ಪೂಜಿಸಿ ಧನ್ಯನಾದೇನ ರಾಮ 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 ರಾಮ
ಕಳೆವ ಪರಮಾತ್ಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರ ಜನಜ ಮಾತನ ಜಾನಕಿಯರಮಣನ ಅಹಲ್ಯ ಚಾಪ ವಿಮೋಚನೆಗೈದ ಶ್ರೀರಾಮನ ಅಹಲ್ಯ ದೇವಿ ಚಾಪ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರ ಜನಜ ಮಾನನ ಜಾನಕಿ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ದೇವದೇವ ಶ್ರೀರಾಮಚಂದ್ರ ನಾವಿಯೂ ಸಿದ್ಧಪಡಿಸಿಕೊಂಡು ಬರಬೇಕು ಕ್ಷಣಕಾಲದ ಹಾಗೆ ಆಗಲಿ. ಬಾ ಧನ್ಯನಾದೆ ಇಂದಾಂಬೆಗೆ ಧನ್ಯನಾದೆ ರಾಮ ಇಂದಾಂಬೆಗೆ ಧನ್ಯನಾದೆ ಇಂದಾಂಬೆಗೆ ಧನ್ಯನಾದೆ ರಾಮ ರಾಮ ಭವಸಾಗರ ದಾಂಡಿಸುವೆ ಇವರಲ್ಲದಿ ದಾಂಡಿಸುವೆ ಭವಸಾಗರ ದಾಂಡಿಸುವೆ ಇವರಲ್ಲದಿ ದಾಂಡಿಸುವೆ ಭವಸಾಗರ ದಾಂಡಿಸುವೆ ಇವರಲ್ಲದಿ ದಾಂಡಿಸುವೆ ಇಂದಾಂಬೆಗೆ ಧನ್ಯನಾದೆ ಇಂದಾಂಬೆಗೆ ಧನ್ಯನಾದೆ ರಾಮ ರಾಮ ದೇವ ದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ ದೇವ ದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ ಇಂದಾಂಬೆಗೆ ಧನ್ಯನಾದೆ ಇಂದಾಂಬೆಗೆ ಧನ್ಯನಾದೆ ರಾಮ 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 ಲಕ್ಷ್ಮಣ, ಅಲ್ಲಿ ನೋಡು, ಕೆಂದೋಳೆದ್ದು ನವೋ ಮಂಡಲವನ್ನೇ ತುಂಬಿಕೊಂಡಿರುವುದು. ಈ ಅರಣ್ಯಕ್ಕೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವರೋ ಏನು, ಯಾರೆಂಬುದಾಗಿ ನೋಡ್ತಾ ಹೋದರ? ಇಲ್ಲೂ ಸರಿ ಲಗ್ನ ಹೇಳು ಅಣ್ಣ ಹೇಳು, ಧನುರ್ಬಾಣಗಳನ್ನು ತೆಗೆದುಕೋ, ಮಹಾದೇವರನ್ನು ಆ ಗುಹೆಯಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಲಕ್ಷ್ಮಣ, ಅಂತಹ ಪ್ರಸಂಗವೇ ಬಂದೋದು ನೋಡು. ಅಣ್ಣ, ಭರತ ಶತ್ರುಘ್ನರು ನಮ್ಮನ್ನು ಕೊಲ್ಲಲು ಬರ್ತಿರೋರು. ಲಕ್ಷ್ಮಣ, ಭರತನ ಭ್ರಾತೃ ವಾತ್ಸಲ್ಯವನ್ನು ನೀನು ಹರಿಗೆ. ಆತನು ನಮ್ಮ ಮೇಲೆ ಯುದ್ಧಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು ಏನೋ ವಿಚಾರಿಸಿ ನೋಡೋಣ. ಶಾಂತನಾಗು. ದಶರಥ ರಾಮ
ಅಣ್ಣ ಎಷ್ಟು ಹುಡುಕಿದರು ಅಣ್ಣ ರಾಮಚಂದ್ರ ಲಕ್ಷ್ಮಣ ಸೀತಾಮಾತೆಯರ ದರ್ಶನವಾಗುತ್ತಿಲ್ಲ. ಅವರನ್ನು ನೋಡದೆ ಹೊರತು ನಾವು ಅಯೋಧ್ಯೆಗೆ ಹಿಂತಿರುಗುವಂತಿಲ್ಲ. ನಡಿ ಸಹೋದರ, ಮುಂದೆ ಹೋಗಿ ನೋಡೋಣ. ಹಣೆ ಅಣ್ಣ, ಹಿಂದಿರುಗೋದು ಬೇಡ, ಇಲ್ಲಿ ತರ ಹುಡುಕೋಣ. ಎಲ್ಲಿರುವೆ ರಾಘವ ವಾಪಸ್ ತೆಗಿ. ಎಲ್ಲಿರುವೆ ರಾಮಚಂದ್ರ. ಎಲ್ಲಿರುವೆ ರಾಘವ ಕಾನನ ರಾಮಚಂದ್ರ. ಎಲ್ಲಿರುವೆ ರಾಘವ ಕಾನನ ಅಲೆ ತಲೆ ದೂರ ಅಡವಿಯೊಳಿದು ರಾಮಚಂದ್ರ. ಅಲೆ ತಲೆ ದೂರ ಅಡವಿಯೊಳಿದು ದಾರಿಯು ಕಾಣದೆ ಬಳಲು ತಾನಿರ್ವೆವು ರಾಮಚಂದ್ರ. ದಾರಿಯು ಕಾಣದೆ ಬಳಲು ತಾನಿರ್ವೆವು. ಎಲ್ಲಿರುವೆ ರಾಘವ ರಾಮಚಂದ್ರ. ರಾಮ ಮನೋನಾಥ ಸಿದ್ಧಪಾರಿಜಾತ ಸೀತಾ ಮನೋನಾಥ ಸಿದ್ಧಪಾರಿಜಾತ ಭೂತ ಸುನೀತ ರಘುವಂಶಜಾತ. ಭೂತ ಸುನೀತ ರಘುವಂಶಜಾತ. ರಾಮ ಪರಮ ರಾಮ ಪರಮ ಪಾವನ ನಾಮ ಶ್ರೀರಾಮ ರಾಮ ಪರನಾಮ. ಅಣ್ಣ ರಾಮಚಂದ್ರ, ಅಣ್ಣ ನಮಸ್ಕರಿಸುವೆ. ನಮಸ್ಕರಿಸುವೆವು ಅಣ್ಣ. ಭರತ ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಮೇಲೇಳುವರಾಗಿ. ಅಣ್ಣ, ಕನಕಾಂಬರವನ್ನು ರಕ್ತ ಕಿರೀಟವನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನವನ್ನು ಮಂಡಿಸಲು ಅರ್ಹನಾಗಿದ್ದ ನೀನು ಇಂದು ಜಟಾ ಮುಕುಟ ವಲ್ಕಲಾದಿಗಳನ್ನು ಧರಿಸಿ ಈ ಘೋರವಾದ ಕಾಡು ಪ್ರಾಣಿಗಳು ವಾಸಿಸುವ ಕಾನನದಲ್ಲಿ ನಿನ್ನನ್ನು ನೋಡುತ್ತಿರುವ ನಾನೆಂತಹ ನಿರ್ಭಾಗ್ಯನಣ್ಣ, ನಾನೆಂತಹ ನಿರ್ಭಾಗ್ಯನು. ಭರತ ಶಾಂತನ. ಭರತ ಶತ್ರುಘ್ನ, ಅಣ್ಣ ಇನ್ನು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕ್ಷೇಮವಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಅಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದಿದ್ದೆ. ಭರತ, ಅಣ್ಣ, ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದ ಮೇಲೆ ಅಲ್ಲಿನ ವಿಚಾರಗಳನ್ನು ಕೇಳಬೇಕೆಂದು ನನ್ನ ಮನಸ್ಸು ಆತುರವಾಗುತ್ತಿದೆ. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ. ತಿಳಿಸುವೆಯಾ ಸಹೋದರ? ತಿಳಿಸುವೇನು ಅಣ್ಣ. ನನಗೆ ಆಕಾರ ಉಕಾರ ಮಕ ರಸಪಾನಗಳಲ್ಲಿಯೂ ಮಾಡಿಸಿದ್ದ ಸಪ್ತ ಋಷಿಗಳಲ್ಲಿಯೂ ಶ್ರೇಷ್ಠ ನೆನೆಸಿಕೊಂಡ ನನ್ನ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಇನ್ನು ಸಚಿವರಲ್ಲಿಯೂ ಶ್ರೇಷ್ಠರಾದ ಮಂತ್ರಿ ಸುಮಂತರು ಕ್ಷೇಮದಿಂದಿರುವರೆ. ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೆ. ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳನ್ನು ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು
ಜೋಪಾನವಾಗಿ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಿಂದ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ, ನನ್ನ ಭಾಗ್ಯ ದೇವತೆ ಕೌಶಲ್ಯಾದೇವಿಯವರು ಕ್ಷೇಮದಿಂದಿರುವರೆ. ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರು ಅಣ್ಣ ಎಂದು ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾದೇವಿಯವರು ಕ್ಷೇಮದಿಂದಿರುವರೆ. ಆಹಾ, ಅವರ ಕ್ಷೇಮಕ್ಕೆ ಕೊರತೆ, ಕ್ಷೇಮದಿಂದಿರುವರು. ಸಹೋದರ, ಇಲ್ಲಿ ಬಾ. ಈಗ ಹೇಳು ಭರತ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನಾಡಿ ಕೆಚ್ಚೆದೆಯ ನಮ್ಮಂತಹ 4 ಜನ ವೀರಪುತ್ರರನ್ನು ಪಡೆದವರು ಪುಷ್ಪರಥ. ಹಿಂದೆ ವರ್ತಮಾನದಿಂದ ದೇವಾಸುರ ಯುದ್ಧ ಕಾಲದಲ್ಲಿ ದಶ ದಿಕ್ಕುಗಳಿಗೆ ಒಪ್ಪನೆಲೆದಗನಾಗಿ ಹೋರಾಡಿ ಕ್ಷಯವನ್ನು ಹೊಂದಿ ದೇವಾನು ದೇವತೆಗಳಿಂದ ಹೇ ದಶರಥ, ಹೇ ದಶರಥ ಎಂಬ ಬಿರುನಾಯ್ಕಿತವನ್ನು ಪಡೆದ ನನ್ನ ಪೂಜ್ಯ ಜನಕರು ಕ್ಷೇಮದಿಂದಿರುವರು ತಾನೆ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಹೊಂದ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಹೊಂದ್ಯವಾಯಿತು. ಸಹೋದರ, ಜನಕರು ಕ್ಷೇಮದಿಂದಿರುವರೆ. ನಿನ್ನನ್ನು ಕಂಡರೆ ನನಗೂ ಸಹ ದುಃಖ ಬರುತ್ತಿರುವುದು. ಜನಕರು ಕ್ಷೇಮದಿಂದಿರುವರು ತಾನೆ? ಅಣ್ಣ, ನೀವು ವನವಾಸಕ್ಕೆ ಬಂದ ಸ್ವಲ್ಪ ಕಾಲದಲ್ಲಿಯೇ ತಂದೆಯರು ಸ್ವರ್ಗಸ್ಥರಾದರಣ್ಣ. ಜನಕ ಮಮ ಹಿತಾ ಪ್ರಿಯ ಪಿತಾ ಅಗಲಿ ಸಹೋದರ, ಕಡೆಯದಾಗಿಯೂ ನನ್ನ ಹಂಬಲದಲ್ಲಿಯೇ ಪರಲೋಕವಾಸಿಯಾದೆಯ ಶರಕ. ಇದು ಸ್ವರ್ಗದಲ್ಲಿರುವ ನಿಮ್ಮ ಪಾದ ಗಮನಗಳಿಗೆ ಈ ಶ್ರೀರಾಮನ ಪ್ರಣಾಮಗಳನ್ನು ಸ್ವೀಕರಿಸುವರಾಗಿ. ಜದಕ ಜದಕ, ದಿನನಿತ್ಯವೂ ನಿನ್ನ ಬಾಯಿಂದ ರಾಮ ರಾಮ ಎಂದು ಕರೆಯುತ್ತಿದ್ದೀಯಲ್ಲ, ಇನ್ನು ಮುಂದೆ ನನ್ನನ್ನು ರಾಮ ಎಂದು ಕರೆಯುವರಾರು ಜದಕ? ಅಣ್ಣ, ಭರತ, ಶತ್ರುಘ್ನ, ಹಾಗೆ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಅದು ಅಲ್ಲದೆ ರಾಜನಿಲ್ಲದ ದರೆಯು ದೇವರಿಲ್ಲದ ಗುಡಿಯಂತೆ ದುಃಖಿಸುತ್ತಿರುವ ಮಾತೆಯರನ್ನು ಸಂತೈಸಲು ಬಿಟ್ಟು ನೀನು ಇಷ್ಟು ದೂರ ಏತಕ್ಕಾಗಿ ಬಂದೆ ಸಹೋದರ? ಅಣ್ಣ, ಅಣ್ಣ, ಚಿಂತಿಸಬೇಡ ಅಣ್ಣ. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಬಂದ ನೀನು ನಿರ್ದೋಷಿಯು. ಇನ್ನು ಅಂತಿಮದಲ್ಲಿ ಆತನ ಸೇವೆಯನ್ನು ಮಾಡದ ನಾನು ಮಹಾಪಾಪಿ. ಅಂತಿಮದಲ್ಲಿ ನಮ್ಮ ಭರತ ಶತ್ರುಘ್ನೇ ಪುಣ್ಯಶಾಲಿಗಳು ಅಣ್ಣ. ಇಲ್ಲ ಲಕ್ಷ್ಮಣ, ಇಲ್ಲ. ಆ ಭಾಗ್ಯವು ನಮಗೂ ಲಭಿಸಲಿಲ್ಲ. ತಂದೆಯವರ ಮರಣ ಕಾಲದಲ್ಲಿ ನಾವುಗಳು ಸಹ ಅವರ ಬಳಿಯಲ್ಲಿ ಇರಲಿಲ್ಲ ಲಕ್ಷ್ಮಣ.
ಏನು ಸಹೋದರ, ಜನಕದ ಮರಣ ಕಾಲದಲ್ಲಿ ನೀವು ಸಹ ಅವರ ಸನಿಹದಲ್ಲಿ ಇರಲಿಲ್ಲವೇ? ಅಯ್ಯೋ ವಿಧಿ ವಿಧಿ! ಜನಕ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ಕೆಚ್ಚದೆ ನಮ್ಮಂತಹ 4 ಜನ ವೀರ ಪುತ್ರರನ್ನು ಪಡೆದು ನಿಮ್ಮ ಅಂತ್ಯಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಸನಿಹದಲ್ಲಿ ಇದ್ದು ನಿಮ್ಮ ಬಾಯಿಗೆ ಗಂಗೋದಕ್ಕೊಂದು ಬಿಡುವರಿಲ್ಲದಂತಾಯಿತೆ. ನಾವೆಂತಹ ನಿರ್ಭಾಗ್ಯ ಪುತ್ರರು ಜನಕ, ನಿರ್ಭಾಗ್ಯ ಪುತ್ರರು. ಅಣ್ಣ, ನಾವು ಕೇಕೆ ದೇಶದಿಂದ ಅಯೋಧ್ಯೆಗೆ ಬಂದ ಮೇಲೆ ತಂದೆಯವರು ಮೃತರಾದರೆಂಬುದು ತಿಳಿಯಿತು. ನಂತರ ತಂದೆಯವರ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಬಂದೆವು. ಅಣ್ಣ, ಪತಿಶೋಕ ಪೀಡಿತೆಯರಾದ ಮಾತೆಯರೆಲ್ಲರೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿಮ್ಮ ಹಗಲಿಕೆಯ ದುಃಖದಿಂದಲೂ ಅಯೋಧ್ಯಾಪುರದ ನಿವಾಸಿಗಳು ನಿನ್ನ ಆಗಮನವನ್ನೇ ಎದುರು ನೋಡುತ್ತಿದ್ದಾರೆ. ಅಣ್ಣ, ಒಟ್ಟಿನಲ್ಲಿ ಸಾಕ್ಷಾತ್ಪುರಿಯ ರಾಜಲಕ್ಷ್ಮಿಯು ಅನಾಥಳಾಗಿದ್ದಾಳೆ. ಮುಖ್ಯವಾಗಿ ಕೋಸಲ ರಾಜ್ಯ ಸಿಂಹಾಸನವನ್ನು ಏರಲು ನೀನೇ ಶ್ರೇಷ್ಠನು. ಆದ್ದರಿಂದ ನಾನು ಶತ್ರುಘ್ನನು ಕೈ ಮುಗಿದು ಬೇಡುತ್ತೇವೆ, ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಣ್ಣ. ಸಹೋದರ, ಮಾತೆಯವರ ಆಜ್ಞೆಯಂತೆ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಆದ್ದರಿಂದ ಮಾತೆಯವರ ಆಜ್ಞೆಯಂತೆ ನನ್ನ ಕಾರ್ಯದಲ್ಲಿ ನಾನು ನಿರತನಾಗಿರುವನು. ಮಾತೆಯರ ಆಜ್ಞೆಯಂತೆ ನೀನು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಪಟ್ಟಾಭಿಷಕ್ತನಾಗಿ ಸತ್ಯವನ್ನು ಬಿಡದೆ ಅಸತ್ಯಕ್ಕೆ ಹೋಗದೆ ಸತ್ಯದಿಂದ ರಾಜ್ಯಭಾರವನ್ನು ಆಳು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರುತ್ತೇನೆ. ಅಣ್ಣ, ಧರ್ಮನಾಥನಿಗೆ ನಾನು ಪ್ರತಿಯನ್ನು ಹೇಳಲಾರೆ. ನೀನಿಲ್ಲದ ಅಯೋಧ್ಯೆಗೆ ನಾನು ಹಿಂದಿರುಗಿ ಹೋಗುವುದಿಲ್ಲ. ಆದ್ದರಿಂದ ನಿಮ್ಮ ಈ ದಿವ್ಯ ಪಾದುಕೆಗಳನ್ನು ಕೊಡುವರಾಗಿ ನಂದಿ ಎಂಬ ಗ್ರಾಮದಲ್ಲಿ ಅವಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ಮುನಿವೃತ್ತಿಯನ್ನು ತೆಗೆದುಕೊಂಡು ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನು ಆಳುತ್ತೇನೆ. ನೀವು 14 ವರ್ಷ ವನವಾಸ ಮುಗಿಸಿದ ಮಾರನೇ ದಿನ ನನಗೆ ಬಂದು ದರ್ಶನ ಕೊಡಬೇಕು. ನೀವು ದರ್ಶನ ಕೊಡದಿದ್ದರೆ ನಿಮ್ಮ ಪಾದ ಸಾಕ್ಷಿಯಾಗೂ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಅಗ್ನಿ ಪ್ರವೇಶ ಮಾಡುತ್ತೇನೆ. ನೀನೆಂತಹ ಅಣ್ಣ, ನಾನು ಸಹ ಅಣ್ಣ ಭರತನಂತೆ ಪ್ರಾರ್ಥನೆಯಂತೆ ನಿನ್ನ ಪಾದುಕೆಗಳನ್ನು ನಂದಿ ಗ್ರಾಮದಲ್ಲಿ ಪೂಜಿಸಿಕೊಂಡು ಇರತಕ್ಕವನು. ದಯಮಾಡಿ ಅಣ್ಣನ ಪ್ರಾರ್ಥನೆಯಂತೆ ಪಾದುಕೆಗಳನ್ನು ನೀಡಿ. ಭರತ, ಶತ್ರುಘ್ನ, ನೀವೆಂತಹ ಭ್ರಾತೃ ಶಿರೋಮಣಿಗಳು. ಆಗಲಿ ಭರತ, ನಾನು 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ನಂದಿ ಗ್ರಾಮಕ್ಕೆ ಬಂದು ನಿನಗೆ ದರ್ಶನ ಕೊಡುತ್ತೇನೆ. ತೆಗೆದುಕೋ ಈ ನನ್ನ ಪಾದುಕೆಗಳನ್ನು. ಹಾಗೆ ಆಗಲಿ. ತನ್ನೊಳಲ ತಾಪವಂದಳೆಯಲಿದೋ ತವಗದಿ ಬೆಳೆದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾದಿಗಲಿ, ಪರಮ ಜಪ ತಪ ಪುಣ್ಯ ಪಾದಾದಿಗಲಿ ಪೂಜಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಪುಣ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿನ ತುಳಿದು ಪಾಡು ಪಡುತ್ತಲಿರುತ್ತರು ನಾಡಿನೊಡೆತನವ ಕೈಗೊಂಡು ರರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಷಣೆಯುಂಟೆ ರಾಮ. ರಾಮ ಅಣ್ಣ, ಧನ್ಯರಾದೆವು. ಸದಾ ನಿಮ್ಮಗಳ ಆಶೀರ್ವಾದವು ನಮ್ಮ ಮೇಲಿರಲಿ. ಲಕ್ಷ್ಮಣ, ನೀನೂ ಸಹ 14 ವರ್ಷ ವನವಾಸದ ಮುಗಿಸಿದ ಮೇಲೆ ನಮ್ಮನ್ನು ಬಂದು ಆನಂದಿಸಬೇಕಣ್ಣ. ಅಣ್ಣ ಭರತ, ಶ್ರೀರಾಮಚಂದ್ರನ ಛಾಯೆಯಾದ ನಾನು ಬಾರದಿರುವನೆ. ಬರುತ್ತೇನೆ, ನಡೆ ಭರತ. ಮಾತೆ ಜಾನಕಿ ದೇವಿ, ಸಹೋದರ ಲಕ್ಷ್ಮಣ,
ನಾವಿನ್ನೂ ಹೋಗಿ ಬರಬೇಕು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಸ್ವಾಮಿ, ಎಲ್ಲ ಚೇಂಜ್. ಪ್ರಭಾತ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ. ಕೆಂಪಡರುತೆ ಅಭೋ ಮಂಡಲದಿ ಕೆಂಪಡರುತೆ ನಭೋ ಮಂಡಲದಿ ಶಿವನಾರಿಸುತ್ತೆ ಬರುತ್ತಿಗೆ ಪಾಸರ ಕಂಪನಿಯುತಿಗ ಸುಮನುಂದಾವುತ ಕಂಪನಿಯುತಿಗ ಸುಮನುಂದಾವುತ ಇಂಪುಗಾಲವಿದು ಕೋಗಿಲೆರವರ ಇಂಪುಗಾಲವಿದು ಕೋಗಿಲೆರವರ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ. ಸೀತಾ, ಸ್ವಾಮಿ, ಭಗವಾನ್ ಭಾಸ್ಕರದ ಹೃದಯ ಕಾಲವು ಎಷ್ಟು ಮನೋಹರವಾಗಿರುವುದು ನೋಡಿದೆಯಾ? ನಿಜ ಸ್ವಾಮಿ. ಲಕ್ಷ್ಮಣ, ಈ ಪಂಚವಟಿಯ ಪ್ರದೇಶವು ನಾವು ಇಲ್ಲೇ ಪ್ರಶಸ್ತವಾಗಿರುವುದರಿಂದ ಇಲ್ಲೊಂದು ಪಂಡ್ಯಶಾಲೆಯನ್ನು ನಿರ್ಮಿಸು. ಹಾಗೆ ಆಗಲಿ ಅಣ್ಣ. ಮೇವು ಬರಲಿವೋ ಮೇವು ಬರಲಿವೋ ಮೇವು ಬರಲಿವೋ ಓಹೋ ಓಹೋ ಮೇವು ಬರಲಿವೋ ಮೇವು ಬರಲಿವೋ ಮೇವು ಬರಲಿವೋ ಸಾರಿವೆ ಸವತಾಳಿ ಹರಿದು ತಿನ್ನುವೆನಾ ಸಾರಿವೆ ಸವತಾಳಿ ಹರಿದು ತಿನ್ನುವೆನಾ ಬೀರುವೆನ ಜೀವ ಬೀರುವೆನ ಜೀವ ಬಾಬ ಮೇವು ಬರಲಿವೋ ಮೇವು ಬರಲಿವೋ ಮೇವು ಬರಲಿವೋ ಓಹೋ ಓಹೋ ಮೇವು ಬರಲಿವೋ ಮೇವು ಬರಲಿವೋ ಮೇವು ಬರಲಿವೋ. ಇದೇನು ನನ್ನ
ನನ್ನ ಮಗನಾದ ಶಂಭುಕುಮಾರನು ಎಲ್ಲೋ ಕಾಡ್ತಿಲ್ವಲ್ಲ? ನನ್ನ ಮಗನಾದ ಶಂಭುಕುಮಾರನು ನೋಡಿಕೊಂಡು ಆಹಾರ ಹುಡುಕುವೆನು ಎಂದು ನಾನು ಬಂದುವೆ ಆನಂದವ ಎಂದು ನಾನು ಬಂದುವೆ ಆನಂದವ ಇಲ್ಲದೆ ಮಾಂದವ ಸಂದೇಹವಿಲ್ಲದೆ ಮಾಂದವ ಎಂದು ನಾನು ಬಂದುವೆನು ಆನಂದವ ಕಣ್ಣು ಕೊಟ್ಟೆಗ ಸೊಂಡಿಗೆ ಮಾಡಿ ನರರು ಕಣ್ಣು ಕೊಟ್ಟೆಗಳ ಊರಿಗೆ ಸೊಂಡಿಗೆ ಬೆಳ್ಳಕ್ಕಿಂತ ಪಾಯ್ದ ಮಾಡಿ ಕುಡಿಯುವೆ ಎಂದು ನಾನು ಬಂದೆನು ಆನಂದವ ಸಂದೇಹವಿಲ್ಲದೆ ಮಾತವ ಸಂದೇಹವಿಲ್ಲದೆ ಮಾತವ ಎಂದು ನಾನು ಬಂದೆನು ಆನಂದವ ನನ್ನ ಮಗನಾದ ಶಂಭುಕುಮಾರನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿರಲು ನನ್ನ ಮಗನಾದ ಶಂಭುಕುಮಾರನು ಕಾಡುತ್ತಿಲ್ವಲ್ಲ? ಇನ್ನು ಸ್ವಲ್ಪ ಮುಂದಕ್ಕಾಗಿ ಹೋಗಿ ನೋಡುತ್ತೇನೆ. ಅಯ್ಯೋ ಶಂಭುಕುಮಾರ, ಇದ್ದ ಒಬ್ಬ ಮಗನನ್ನು ಕೊಂದು ಸದ್ದಿಲ್ಲದೆ ಬರೆಯಲೇ ಕಾಡುತ್ತಿರೋರಲ್ಲ, ಯಾರಾಗಿರ್ಬೋದು? ಇನ್ನು ಸ್ವಲ್ಪ ಮುಂದಕ್ಕಾದರೂ ಹೋಗಿ ನೋಡುತ್ತೇನೆ. ಓ ಎಲ್ಲೋ ಎಲ್ಲೋ ನರವಾಸನೆ ಕೇಳು ಬರುತ್ತಿರುವುದಲ್ಲ, ತಿನ್ನಲು ಆಸೆ ಆಗುತ್ತಿರುವುದಲ್ಲ, ಎಲ್ಲೋ ಕಾಣುತ್ತಿಲ್ಲವಲ್ಲ. ಮುಂದಕ್ಕೆ ಹೋಗಿ ನೋಡ್ತೇನೆ. ನೋಡೆ ಅತ್ತಾಲತೆಗಳು ಚಿತಕ್ಕೆ ಮುದವೀವು
ಸೊಬಗಿದು ಜೀವ ನಾಡಿ ನಡೆಯುವ ಸೊಬಗಿದು ಜೀವ ನಾಡಿ ನಡೆಯುವ ಸೊಬಗಿದು ಜೀವ ನಾಡಿ ನಡೆಯುವ ಸೊಬಗ ನೋಡೆ ಸೊಬಗಿದು ಇವನಲ್ಲಿ ಬೆಳೆಯುವ ಸೊಬಗ ನೋಡೆ ಸೀತಾ ಇವನಲ್ಲಿ ಬೆಳೆಯುವ ಸೊಬಗಿದು ಸೀತಾ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಸ್ವಾಮಿ. ಜಾನಕಿ, ತುಂಬಿದ ಫಲ ಪುಷ್ಪಗಳಿಂದ ಕೂಡಿದ ಕಣ್ಣು ಕೊರೈಸುವ ಸರೋವರಗಳಿಂದಲೂ, ಜಾನಕಿ ಅಲ್ಲಿ ನೋಡು ಶುಕಪಿಕ ನಾದಗಳಿಂದಲೂ, ಆಹಾ, ನಮ್ಮ ಮನದ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ಈ ತಾಣವೇ ಪಂಚವಟಿ. ಸೀತಾ, ಅರಮನೆಯಲ್ಲಿ ಹಂಸ ತುಲೋಲಿಕ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವು ಸವಿಯುತ್ತ ಅನೇಕ ದಾಸ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಂಡು ಆನಂದದಿಂದ ಇರಬೇಕಾಗಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನ್ನಲ್ಲ ಎಂಬ ಬೇಸರವೇ? ಪ್ರಾಣಿ, ಎಂತಹ ಮಾತುಗಳನ್ನು ಹೇಳುತ್ತಿರುವಿರಿ? ಪತಿಯ ಸೇವೆಯೇ ಪರಮೇಶ್ವರನ ಸೇವೆ ಅಲ್ಲವೇ? ಅದು ಅಲ್ಲದೆ ಎಲ್ಲಿ ಹಂಸತುಲಿಕ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೆ ಏನೂ ಕಡಿಮೆ ಇಲ್ಲ. ನೀವಿರುವ ಈ ಸುಂದರ ತಾಣವೇ ಪಂಚವಟಿಯ ಮಹಾಕ್ಷೇತ್ರವಲ್ಲವೇ ಪ್ರಾಣೇಶ್ವರ? ಆಶಾ ಜೀವನ ಶುಭ ದಿನ ಹೊಸದನವನು ಕಂಡಿನ ಪ್ರಾಣೇಶ್ವರ. ಆಶಾ ಜೀವನ ಶುಭ ದಿನ ಹೊಸದನವನು ಕಂಡಿನ. ಆಶಾ ಜೀವನ ಶುಭ ದಿನ ಒಲವೇ ಒಲವೇ
ಪ್ರಾಣೇಶ್ವರ ಹೊಸತನ ಬಯಸಿ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಹೊಸತನ ಬಯಸಿ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ಸ್ವಾಮಿ ನಲಿವೆ ಒಲವೇ ಸೀತಾ, ಲಕ್ಷ್ಮಣನ ಈ ಪರ್ಣಶಾಲೆಯನ್ನು ಜಾನಕಿ, ಲಕ್ಷ್ಮಣ ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರದಿಂದ ನಿರ್ಮಿಸುವನು. ಅದು ಸರಿ, ಫಲಗಳನ್ನು ತರುವನು. ಲಕ್ಷ್ಮಣನು ಈ ಪರ್ಣಶಾಲೆ ಎಷ್ಟು ಚಮತ್ಕಾರದಿಂದ ನಿರ್ಮಿಸಿರುವನು. ನಾವುಗಳು ಇಲ್ಲಿ ಇದ್ದು 14 ವರ್ಷ ವನವಾಸವನ್ನ ಇಲ್ಲಿ ಇದ್ದು ಆನಂದ ಕಾಲ ಕಳೆಯುವ. ಹಾಗೆ ಆಗಲಿ. ಅದು ಸರಿ, ಲಕ್ಷ್ಮಣನು ಫಲಗಳನ್ನು ತರಲು ಹೋದವನು ಇನ್ನು ಬಾರಲೇ ಇರವಲ್ಲ. ಅದು ನಮಸ್ಕರಿಸುವೇನು ಅಣ್ಣ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಭಗವಾನ್ ಭಾಸ್ಕರನ ಕುರಿತು ತಪಸ್ಸನ್ನು ಆಚರಿಸಿದನು ಅಣ್ಣ. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ಆತನನ್ನು ನಾನೇ ಪಡೆದು ಆತನ ಸಂಹಾರ ಸಮ್ಮರಿಸೇಕೆಯ ಲಕ್ಷ್ಮಣ, ಅಣ್ಣ. ಈ ಹರಣ್ಯದಲ್ಲಿ ರಾಕ್ಷಸರ ಮಾಯೆ ಬಹಳವಾಗಿರುವುದರಿಂದ ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ಇದು ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿ ಇರಿಸಿ ನೀನು ಆಪಾಶ್ವದಲ್ಲಿ ಇರುವ ಹಾಗೆ ಆಗಲೇ ಅಣ್ಣ. ಸೀತಾ, ಬಾ ಕುಳಿತು. ಎಂದು ನಾನು ಬಂದುವೆನು ಆನಂದವಾ, ಎಂದು ನಾನು ಬಂದುವೆನು ಆನಂದವಾ, ಸಂದೇಹವಿಲ್ಲದೆ ಮಾಂಸವಾ, ಸಂದೇಹವಿಲ್ಲದೆ ಮಾಂಸವಾ, ಎಂದು ನಾನು ಬಂದುವೆನು ಆನಂದವಾ. ನರರ ಕಣ್ಣು ಗುಡ್ಡೆಗಳ ಉರಿದು ಸೊಳ್ಳಿಗೆಯ ಮಳೆ, ನರರ ಕಣ್ಣು ಗುಡ್ಡೆಗಳ ಉರಿದು ಸೊಳ್ಳಿಗೆಯ ಮಳೆ, ಸಾವಿಗೆಯ ಕರುಳ ಕೆತ್ತು ಸಾವಿಗೆಯ ಪಾಯಸ ಮಾಡಿ ಎಂದು ನಾನು ಬಂದುವೆನು ಆನಂದವ, ನಾನು ಬಂದುವೆನು ಆನಂದವ, ಎಂದು ನಾನು ಬಂದುವೆನು ಆನಂದವ. ಎಲ್ಲೂ ಹುಡುಕಿದ್ರು ಕಾಣುತ್ತಿಲ್ಲವಲ್ಲ, ನರವಾಸನೆಗೆ ಕೇಳಿ ಬರುತ್ತಿರುವುದಲ್ಲ. ಓಹೋ, ಎಲ್ಲೋ ನರವಾಸನೆ ಕೇಳಿ ಬರುತ್ತಿರುವುದು, ಇಲ್ಲೇ ಇರುವುದಲ್ಲ. ನನ್ನ ಮಗನಾದ ಶಂಭುಕುಮಾರನ್ನು ಕೊಂದು ಹಾಕಿರುವರು ಇವರೇ ಇರಬಹುದು. ಇವರನ್ನು ಕೊಂದು
ರಕ್ತವನ್ನು ಗಡಗಡೆ ಕುಡಿದು ಆಹಾ ಏನು ರೂಪು. ಓದಿಸಲು ಹೋದರೆ ಮನೆಯೇ ಭಾರ ಇಲ್ಲವಲ್ಲ. ಏನು ಮಾಡಲಿ, ಏನು ರೂಪು, ಏನು ಲಾವಣ್ಯ, ಎಂತ ಸುಂದರಾಂಗ. ಏನು ಮಾಡಲಿ, ಒಳ್ಳೆ ಕೆಲಸವಾಯ್ತಲ್ಲ. ಇಂಥ ಸುಂದರಾಂಗನ ನೋಡಿದರೆ ನನಗೆ ಮೋಹವೇ ಮೂಡಿ ಬರುತ್ತಿರೋದಲ್ಲ. ನನ್ನ ಮಗ ಸತ್ತರೂ ಚಿಂತ ಇಲ್ಲ. ಇಂಥ ಮೋಹನಾಂಗನನ್ನು ಮಾಡಿಕೊಂಡರೆ, ಮೋಹನಾಂಗ ಗಂಡನಾಗಿ ಮಾಡಿಕೊಂಡರೆ ಅಂತ ಮಕ್ಕಳನ್ನು ಎಷ್ಟು ಬೇಕಾದರೂ ಅಡೆಯಬಹುದು. ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ಒರೆಸುವನೇ. ದೊಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲೇ ಬಡದಬಡು, ದೊಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲೇ ಎಲ್ಲವನು ಕುಡಿಯುತ್ತ, ಎಲ್ಲವನು ಕುಡಿಯುತ್ತ ಗಂಡನಾಗಿ ನನಗೆ ಟೋಪನ್ ಬಿದ್ದೋಯ್ತು ಅಂತ ಚಾಕಲ್ತಾ ಇದ್ದೀರ. ನನಗಾದಂಗೆ ನಿಮ್ಗೆ ಏನಾನ ಆದ್ರೆ ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ಒರೆಸುವುದಿಲ್ಲ. ನಾನು ಸ್ವಾಮಿ ಪ್ರಸನ್ನನಾಗಿ 16 ವರ್ಷದ ಗಂಡುತಿಯಾಗಿ ಹೋಗಿಬಿಡ.